ಮಾಡಿರುವಂತಹ ಗ್ರೇಪ್ಸಿಂದ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಕೋಲೂರ್ ಬ್ಲಾಗ್. ಸೊ ಇವತ್ತೇನಾಗುತ್ತೆ ಅಂತ ಬನ್ನಿ ನೋಡೋಣ. ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಮಾವಿನಕಾಯಿ ಸೀಕರಣೆ ಹಾಗೂ ಚಪಾತಿ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು. ಸೊ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಅದಕ್ಕೆ ನಮ್ಮಮ್ಮ ಮಾಡಿದ್ದಾರೆ ಬಿಸಿ ಬಿಸಿ ಚಪಾತಿ ವಿತ್ ಮ್ಯಾಂಗೋ ಸೀಕರಣೆ. ಸೊ ನೋಡಿ, ಆ್ಯಂಡ್ ನಾವು ಮ್ಯಾಂಗೋ ತರಿಸಿದ್ವಿ ಆನ್ಲೈನಲ್ಲಿ, ನೋಡ್ಬೋದು. ಸೊ 3 kg ತರಿಸಿದ್ವಿ, ಆಲ್ರೆಡಿ 2 ಡಬ್ಬ ಖಾಲಿ ಆಗಿದೆ ಸೀಕರಣೆಗೆ. ಬಿಗ್ ಬಾಸ್ಕೆಟಿಂದ, ನಾಟ್ ಸ್ಪಾನ್ಸರ್ಡ್. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸಾಕಾಗಿದೆ. ಸೊ ನೀವು ಇದನ್ನ ಟ್ರೈ ಮಾಡಿ. ಮ್ಯಾಂಗೋ ಸೀಸನ್ ಅಲ್ವಾ, ಮತ್ತೆ ಬರಲ್ಲ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮನೇಲೂ ಈ ಥರ ಮಾಡ್ತಾರ? ಕಮೆಂಟ್ ಮಾಡಿ ಹೇಳಿ. ವಾವ್, ಸಾಕಾಗಿದೆ ಅಲ್ವಾ. ಈಗ ಸಂಜೆ ಆಗಿದೆ ಆ್ಯಂಡ್ ನಾನು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ವಲ್ವಾ, ಬೆಳಗ್ಗೆ ಇವಾಗೆಲ್ಲ. ಸೊ ಅದಕ್ಕೆ ಕೂಲಿಂಗ್ ಆಗಿದೆ. ಸೊ ರೆಡಿ ಆಗೋಣ ಬನ್ನಿ. ನಮ್ಮಮ್ಮ ಈಗ ಟೀ ಕುಡಿತಾ ಇದ್ದಾರೆ. ಟೈಮ್ 10:04, 47 ಡಿಗ್ರಿ ಇದೆ. ಫುಲ್ಲು ಶೋಕೆ ಯಪ್ಪ. ಸೊ ನಾವು ಮನೇಲಿ ಪಾನಕ ಮಾಡ್ತಾಯಿದ್ರು, ಅದಕ್ಕೆ ಏಲಕ್ಕಿ ಸಿಪ್ಪೆ ತೆಗೆದು ಏಲಕ್ಕಿನ ಕುಟ್ತಾ ಇದ್ದೆ ಹಾಕಿ. ಸೊ ಬಿಸಿಲುಗಾಲ ಅಲ್ವಾ, ಅದಕ್ಕೆ ತಂಪಾದ ಇದು ಏನದು ಪಾನಕ ಕುಡಿಬೇಕಂತ ಅದಕ್ಕೆ ಮಾಡ್ತಾಯಿದ್ದೆ. ಆ್ಯಂಡ್ ನೀವು ಹೊಲಸಲ್ಲ ಅಂತ ಅನ್ಕೋಬೇಡಿ, ತಲೆ ಕೆಡ್ಸ್ಕೋಬೇಡಿ. ಯಾಕಂದರೆ ಅದು ಏಲಕ್ಕಿ ಕುಟ್ಟಿದ್ವಿ ನಾವು ಮುಂಚೆನೂ, ಅಂದರೆ ಇದಕ್ಕಿಂತ ಮುಂಚೆ ಕುಟ್ಟಿದ್ವಿ. ಈಗ ಮತ್ತೆ ಕುಟ್ತಾಯಿದ್ದೀವಿ ವ್ಲಾಗ್ಗೋಸ್ಕರ. ಸೊ ಅದರದ್ದೇ ಅಲ್ಲೆಲ್ಲ ಉಳ್ಕೊಂಡಿದ್ದೆ, ಅವೆಲ್ಲ ಹಾಕ್ತೀವಿ. ಇದರಿಂದ ಪುಡಿ ಅಲ್ಲ, ಇದರೊಳಗಡೆ ಆಮೇಲೆ ನೀವು ಮಾಡಿದ ಪಾನಕದಲ್ಲಿ ಅದನ್ನೆಲ್ಲ ಹಾಕಬೇಕು. ಹಾಕಾದ್ಮೇಲೆ ಕಲಿಸ್ಬೇಕು. ಆ್ಯಂಡ್ ನಮ್ಮ ತಂಪಾದ ಲೆಮನೇಡ್ ಜ್ಯೂಸ್ ಪಾನಕ ರೆಡಿ. ಬಿಸಿಲುಗಾಲದಲ್ಲಿ ತುಂಬ ತಂಪಾಗಿದೆ. ಸೊ ಕೂಲ್ ಇರೋದು ತೊಗೊಂಡಿದ್ದೀವಿ, ವಾಟರು. ಪಾನಕ, ತಂಪಾದ ಪಾನಕ ರೆಡಿ. ತುಂಬ ಕೂಲಾಗಿದೆ ಈ ಬಿಸಿಲುಗಾಲದಲ್ಲಿ, ಚೆನ್ನಾಗಿದೆ ಗೈಸ್. ಆ್ಯಂಡ್ ಆಮೇಲೆ ಏನೋ ಶೂಟ್ ಮಾಡ್ತಿದ್ದೆ, ನನ್ನ ಚಾನಲ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ಬೋದು ಅದನ್ನು ನೀವು. ಆಮೇಲೆ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಆಮೇಲೆ ಮನೆಗೆ ಬಂದ್ವಿ. ಸೊ ರಾತ್ರಿಗೆ ಟಿಫನ್ ಮಾಡ್ತಾಯಿದ್ವಿ. ಸೊ ನಾನು ಗ್ರೇಪ್ಸ್ನ ಕಟ್ ಮಾಡ್ತಾ ಇದ್ದೆ ರಾತ್ರಿಗೆ. ಅದಾದ್ಮೇಲೆ ಮ್ಯಾಚ್ ನೋಡ್ತಾ ಇದ್ವಿ ಎಲ್ಲರೂ. ಆ್ಯಂಡ್ ನೋಡಿ, ರಾತ್ರಿಗೆ ತಿಂಡಿ ಅದೇ, ಮತ್ತೆ ಮಾವಿನ ಹಣ್ಣು ಸೀಕರಣೆ ಹಾಗೂ ಚಪಾತಿ ಅದ್ರ ಜೊತೆಗೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಇಲ್ಲಿ ಕಟ್ ಮಾಡಿರುವಂತಹ ಗ್ರೇಪ್ಸಿಂದ ಮೊಸರು ಅವಲಕ್ಕಿ. ನೋಡಿ ನಮ್ಮ ಅಣ್ಣ. ಸೊ ನೋಡಿ, ಅವಲಕ್ಕಿ ರೆಡಿ, ಗ್ರೇಪ್ಸ್ ಎಲ್ಲ ಇದೆ. ಸೊ ಇದೇ ರಾತ್ರಿಗೆ ಟಿಫನ್. ಸೊ ಮ್ಯಾಚ್ ನೋಡ್ತಾ ಇದ್ವಿ ಎಲ್ಲರೂ. ಆ್ಯಂಡ್ ಎಸ್, ಇವತ್ತಿನ ಬ್ಲಾಗ್ ಇಷ್ಟ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ 2 days ಆದಮೇಲೆ ಬ್ಲಾಗ್ಸ್ ಬಿಡ್ತೀನಿ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.